ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಷಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮುಕ್ತಿನಮಾಮ್ಯಹಂ. ದೊಡ್ಡ ದಾಳಿವಾಟ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಭಕ್ತಾದಿಗಳಲ್ಲಿ ವಿನಂತಿ. ದಿನಾಂಕ 24/7/2026 ಶುಕ್ರವಾರದಿಂದ 28/7/2026 ನಡೆಯುವ ಪ್ರಥಮ ರಥೋತ್ಸವ ಕುಂಭಾಭಿಷೇಕದ ನಂತರ ಆಗುತ್ತಿರುವ ಪ್ರಥಮ ರಥೋತ್ಸವದಲ್ಲಿ ಸಮಸ್ತ ಭಕ್ತಾದಿಗಳಿಗೆ ವಿನಂತಿ, ತಾವು ಈ ಕೈಂಕರ್ಯದಲ್ಲಿ ಭಾಗವಹಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ. ಮುಖ್ಯವಾಗಿ ಎಲ್ಲರ ಸಹಾಯ ಮತ್ತು ಸಹಕಾರದಿಂದ ಈ ಭವ್ಯವಾದ ಶ್ರೀ ಲಕ್ಷ್ಮೀನರಸಿಂಹ ದೇಗುಲವು ನೋಡುತ್ತಿರುತ್ತೇನೆ ಎಂದು ನಂಬಿರುತ್ತೇನೆ. ನಿಮ್ಮೆಲ್ಲರ ಕೋರಿಕೆ ಮೇರೆಗೆ ಈಶಾನ್ಯ ಭಾಗದಲ್ಲಿ ಅಂದರೆ ದೇವಮೂಲಲ್ಲಿ ಇರತಕ್ಕಂಥ ಕಲ್ಯಾಣ ಜೀರ್ಣೋದ್ಧಾರ ಮತ್ತು ಹಾಗೂ ನಮ್ಮ ರಾಜಗೋಪುರದ ಜೀರ್ಣೋದ್ಧಾರ 108 ಅಡಿಗಳ ಎತ್ತರದ ಈ ಜೀರ್ಣೋದ್ಧಾರ ಸಮಿತಿಯ ಮುಂದುವರೆದ ಭಾಗವಾಗಿ ದೇವಸ್ಥಾನದ ರಾಜಗೋಪುರ 108 ಅಡಿ ಮತ್ತು ಪುಷ್ಕರಣಿ ಅಂದರೆ ಕಲ್ಯಾಣಿಯನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಸಹಾನುಭೂತಿ ಎಲ್ಲ ಬೇಕಾಗಿರುತ್ತದೆ. ಭಕ್ತಾದಿಗಳು ಸಮಸ್ತ ಭಕ್ತಾದಿಗಳು ಈ ಕೈಂಕರ್ಯದಲ್ಲಿ ಭಾಗವಹಿಸಿ ಪ್ರಥಮ ರಥೋತ್ಸವ ಅಂದರೆ ಜೀರ್ಣೋದ್ಧಾರ ಆದ ನಂತರ ಪ್ರಥಮ ರಥೋತ್ಸವದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತ ಕಳಕಳಿಯ ಮನವಿ. ಹಾಗೂ ಈ ರಥೋತ್ಸವದಲ್ಲಿ ಭಕ್ತರ ಎಲ್ಲ ವಿಧವಾದ ಅನುಕೂಲಗಳನ್ನು ನಮ್ಮ ಸೌಕರ್ಯಗಳನ್ನು ನಮ್ಮ ಇದೇ ಕ್ಷೇತ್ರದ ಶಾಸಕರಾದ ಶ್ರೀಯುತ KN ರಾಜಣ್ಣನವರು ಇದು ತಾಲ್ಲೂಕು ಆಡಳಿತ ಮಂಡಳಿಗೆ ಸೂಚನೆ ಕೊಟ್ಟು ಸಕಲ ಸೌಕರ್ಯಗಳನ್ನು ಲಭಿಸುವಂತೆ ಕ್ರಮಬದ್ಧವಾಗಿ ಮಾಡಲು ಅವರು ಸೂಚಿಸಿರುತ್ತಾರೆ. ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಋಷಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ನಾರಸಿಂಹಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನೋ ನಾರಸಿಂಹ ಪ್ರಚೋದಯಾತ್. ಭಕ್ತ ಮಹಾಶಿಗಳಲ್ಲಿ ವಿನಂತಿಸುವುದೇನೆಂದರೆ, ಈ ದೇವಾಲಯ ಚೋಳರಾಜರ ಕಾಲದ ದೇವಾಲಯವನ್ನು ಪುರಾತನ ದೇವಾಲಯ ಶಿಥಿಲಾ ವ್ಯವಸ್ಥೆಯಲ್ಲಿದ್ದು ಅದನ್ನು ಪುನರ್ಜೀರ್ಣೋದ್ಧಾರ ಅನ್ನು ಸಂಪೂರ್ಣವಾಗಿ ಭಕ್ತರು ಸರ್ಕಾರದ ವತಿಯಿಂದ ಪೂರ್ಣ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದು ಆ ದೇವಾಲಯವು ನಿರ್ಮಾಣವಾಗಿದೆ. ಮಹಾಕುಂಭಾಭಿಷೇಕ ವಿಶೇಷವಾಗಿ ಮಹಾಕುಂಭಾಭಿಷೇಕ ಪಾಂಚರಾತ್ರ ಆಗಮ ರೀತಿಯಲ್ಲಿ ವಿಶೇಷವಾಗಿ ನಡೆದಿದ್ದು, ಪ್ರಥಮ ಬಾರಿ ಈ 5 ವರ್ಷದಲ್ಲಿ ಪ್ರಥಮ ಬಾರಿ 2026 ಸ್ವಾಮಿಯ ಬ್ರಹ್ಮ ರಥೋತ್ಸವ ಪಾಂಚರಾತ್ರ ಆಗಮ ರೀತಿಯಲ್ಲಿ ನಡೆಯಲಿದೆ. 5 ದಿನ ಕಾರ್ಯಕ್ರಮ 24ರಿಂದ 28ರವರೆಗೂ. ಬ್ರಹ್ಮ ರಥೋತ್ಸವ ಬಂದು 26/7/2026 ಸ್ವಾಮಿಗೆ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವವು ನಡೆಯಲಿದೆ. ಸ್ವಾಮಿಗೆ ಭಕ್ತ ಮಹಾಶಯರು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ